ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಬಯಾಲಜಿ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು, ಜೊತೆಗೆ ಒಂದು ಮಾಡೆಲ್ ಕ್ವಶನ್ ಪೇಪರು ಹಾಗೂ ಫುಲ್ ಕೀ ಆನ್ಸರು 70 ಮಾರ್ಕ್ಸಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಯೋ ನಡೆಯುವಂಥದ್ದು. ಇದರ ಸಂಪೂರ್ಣವಾದ ಕೀ ಆನ್ಸರನ್ನು ಕೂಡ ನಾನು ನಿಮಗೆ ಕೊಡಲಿದ್ದೇನೆ. ಸಂಪೂರ್ಣ ಅಂದರೆ ಸಂಪೂರ್ಣ ಸರ್, 70 ಔಟ್ ಆಫ್ 70 ಮಾರ್ಕ್ಸಿನ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಲಭ್ಯವಾಗಲಿದೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸರ್ವ್ಸ್ ಆ್ಯಸ್ ಅ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ಇದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, ಸ್ಟಿಗ್ಮಾ. ಕ್ವಶನ್ ನಂಬರ್ 2, ಗ್ರೌಂಡ್ ನಟ್ ಈಸ್ ಡ್ಯಾಶ್ ಅಂತ ಇದೆ ಆಯಿತಾ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, ನಾನ್ ಆಲ್ಬುಮಿನಸ್ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಬಿ. Spermatogenesis starts due to significant increase in the secretion of dash. Question number 3ಕ್ಕೆ ಸರಿಯಾದ ಉತ್ತರ, that is option B, GnRH is the right answer, dear children. Question number 4, the finger like projection that appears on the trophoblast after the implantation are called dash ಅಂತ ಇದೆ. Question number 4ಕ್ಕೆ ಸರಿಯಾದ ಉತ್ತರ option B is the right answer, Chorionic villi is the right answer. Question number 5, my dear children, which among the following measure can be opted to check the population growth rate? That right answer is 5th question, that option A, contraceptives is the right answer. Question number 6, my dear children, to reduce the incidence of illegal abortion, recent MTP acts in India, amendment acts in India was enacted in dash ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 2017, ಆಪ್ಷನ್ ಸಿ is the right answer, my dear children. Question number 7, X body was discovered by dash ಅಂತ ಇದೆ. 7th question, my dear, right answer is option C, Henking is the right answer. Clear? Question number 8, sometimes a single gene may produce ನೋಡಿ, Jenny product may produce more than one effect. The phenomenon is also known as dash ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಪ್ಯೂಟೋಟ್ರೋಫಿ ಇಸ್ ದ ರೈಟ್ ಆನ್ಸರ್ ಆಯಿತಾ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ ಮಕ್ಕಳೇ. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಹೌ ಮೆನಿ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇನ್ ಪೀ ಪ್ಲ್ಯಾಂಟ್ಸ್ ವರ್ ಸ್ಟಡಿಡ್ ಬೈ ಮೆಂಡಲ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಅಂತ ಇದೆ. 9ನೇ ಪ್ರಶ್ನೆಗೆ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 07, ದಟ್ ಈಸ್ 7 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಎಕ್ಸಾನ್ಸ್ ಆರ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್, ಅದು ಕೋಡಿಂಗ್ ಅದು ಕೂಡ ಹೌದು, ನಾನ್ ಕೋಡಿಂಗ್ ಕೂಡ ಹೌದು. ಹಾಗಿದ್ರೆ ಆಪ್ಷನ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಆಗಿದ್ದರೆ ಬಿ ತಪ್ಪು. ಬನ್ನಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಆ್ಯಂಡ್ ಸಿ ಬೋತ್ ಆರ್ ರೈಟ್ ಮ್ಯಾನ್ ಆಯಿತಾ. ಆಪ್ಷನ್ ಡಿ. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್, ದಿ ಫುಲ್ಲಿ ಪ್ರೊಸೆಸ್ಡ್ ಆಯಿತಾ, ಏನಿದು THNRNA ಈಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, mRNA. ಕ್ವಶನ್ ನಂಬರ್ 12, HGP was coordinated by dash ಅಂತ ಇದೆ. ಕ್ವಶನ್ ನಂಬರ್ 12, ರೈಟ್ ಆನ್ಸರ್ ಈಸ್, ದಟ್ ಈಸ್ ಆಪ್ಷನ್ ಡಿ, US Department Energy and National Institute of Health is the right answer. Consider the following statements. Question number 3, both statements are there here, read it ಆಯಿತಾ. 2 ಸ್ಟೇಟ್ಮೆಂಟ್ಗಳನ್ನು ಓದ್ಬಿಟ್ಟು ತಾವುಗಳು ಒಂದು ಡಿಸಿಷನನ್ನು ತಗೋಬೇಕಿಲ್ಲಿ. ಅದಕ್ಕೆ ಸರಿಯಾದ ಉತ್ತರ 13ನೇ ಪ್ರಶ್ನೆಗೆ, ದಟ್ ಈಸ್ ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ, A, B ಆರ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ ಆಯಿತಾ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 14, ಮೈ ಡಿಯರ್ ಚಿಲ್ಡ್ರನ್, ವೆನ್ ಡಿಡ್ ಲೈಫ್ ಅಪಿಯರ್ ಆನ್ ಅರ್ತ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಲ್ಮೋಸ್ಟ್ 4 ಬಿಲಿಯನ್ ಇಯರ್ಸ್ ಎಗೋ ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 15, ಮೈ ಡಿಯರ್ ಚಿಲ್ಡ್ರನ್, ಸಬ್ಸಿಕ್ವೆಂಟ್ ಎನ್ಕೌಂಟರ್ ವಿತ್ ದಿ ಸೇಮ್ ಪ್ಯಾಥೋಜನ್ ಎಲೆಕ್ಟಿಕ್ಸ್ ಈಸ್ ಡ್ಯಾಶ್ ಅಂತ ಇದೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ದಟ್ ಈಸ್ ಆಪ್ಷನ್ ಎ, ಸೆಕೆಂಡರಿ ರೆಸ್ಪಾನ್ಸ್ ಈಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, 15 MCQs ಕಂಪ್ಲೀಟೆಡ್. ಅಂದರೆ ನಿಮ್ಮ ಈ 15 MCQsಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಇರುತ್ತವೆ. ಕ್ಲಿಯರ್? ನಿಮಗೂ ಕೂಡ 15 MCQsಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತೆ. ಜೊತೆಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅಲ್ಲಿಗೆ ಪಾರ್ಟ್ ಎ ನಿಮಗೆ 20 ಮಾರ್ಕ್ಸಿಗಿರುತ್ತೆ. ಕ್ವಶನ್ ನಂಬರ್ 16, Celistogamous flowers produce assured seed set even in the absence of dash ಅಂತ ಇದೆ.
pollinators is the 100% right answer. The blastocytes become embedded in the endometrium of the uterus is called dash anta ide. Implantation is the right answer is question number 17. 18 dash the ಏನಿದು what followed by the transfer of the embryo into the female genital tract is one such method and it is commonly used as the test tube baby ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಕ್ವಶನ್ ನಂಬರ್ 19 ಆಯಿತಾ. ದಟ್ ಈಸ್ genes which code for the pair of the contrasting traits are also known as alleles is the right answer. ALLELES is the right answer, my dear children. Question number 20. In eukaryotes the replication of DNA take place at dash the cell cycle ಅಂತ ಇದೆ. S phase ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ 5 ನಿಮಿಷಗಳ ಕಾಲ ಬರೀ 20 ಮಾರ್ಕ್ಸ್ಗೆ ಕಂಪ್ಲೀಟ್ ಆಯಿತು. ಯಾವಾಗ ಅಂತ ಹೇಳಿದರೆ ಉತ್ತರಗಳು ಗೊತ್ತಿದ್ದರೆ 10 ನಿಮಿಷದಲ್ಲಿ ಪಾಸಾಗ್ಬೋದು. ಪಾಸಾಗಲಿಕ್ಕೆ PUC ಸೇರಿದ್ದೀರಾ ಅಂದರೆ ದಯವಿಟ್ಟು ಇವತ್ತೇ ಬಿಟ್ಟು ಯಾವುದಾದ್ರೂ ಒಂದು ಕೆಲಸ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಯ ಕನಸುಗಳು ಬಹಳ ಇದ್ದಾವೆ. ಐ ಆಮ್ ನಾಟ್ ಹಿಯರ್ ಟು ಗಿವ್ ಸಮ್ ವ್ಯಾಲ್ಯೂ ಎಜುಕೇಷನ್. ಯಾಕಂದರೆ ಬಹಳ ಜನ ವಿಡಿಯೋ ಕ್ವಿಟ್ ಮಾಡಿಬಿಡ್ತೀರಾ. ನೋಡ್ರೋ, ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ. ಯು ಆರ್ ಮೇಕಿಂಗ್ ಯುವರ್ ಓನ್ ಫ್ಯೂಚರ್, ಯು ಆರ್ ಸ್ಪಾಯ್ಲಿಂಗ್ ಯುವರ್ ಓನ್ ಫ್ಯೂಚರ್. ಎರಡೂ ಕೂಡ ನಿಮ್ಮ ಕೈಲಿರುವಂಥದ್ದು. ಬೋತ್ ಆರ್ ಇನ್ ಯುವರ್ ಕಂಟ್ರೋಲ್, ಬೋತ್ ಆರ್ ಇನ್ ಯುವರ್ ಹ್ಯಾಂಡ್ಸ್. ಅದು ಪಾರ್ಟ್ ಬಿ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂದರೆ ಬಹಳ ಇಂಪಾರ್ಟೆಂಟು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಮೆಟೀರಿಯಲನ್ನು ಕೊಟ್ಟಿರ್ತೇನೆ. ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಗ್ರಾಮರಿನ ಲಿಂಕ್ಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಬರೀತಾ ಇದ್ದೀರಾ, ಔಟ್ ಆಫ್ ಅಂಕಗಳು ಬರ್ತಾ ಇಲ್ಲ ಅಂದರೆ ಕೊಡ್ತಾ ಇಲ್ಲ. ಇದು ನಿಮ್ಮ ಏನಂತೀರ ಪ್ರಾಬ್ಲಮ್ಮು. ಹಾಗಾಗಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನಿಗಾಗಿ ಕ್ವಶನ್ ವಿತ್ ಆನ್ಸರನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ್ಯಸ್ ಇಟ್ ಈಸ್ ಬರೆದ್ರೆ ನಿಮಗೆ 100% ಕೊಡ್ತಾರೆ. ಬನ್ನಿ, ಅದು ಬರೀಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅದು ಮುಖ್ಯ ಅಲ್ವಾ. ಯು ಶುಡ್ ಡೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಬರೆದು ರೈಟಿಂಗ್ ಪ್ರಾಕ್ಟೀಸ್ ಬೇಕು. ನೋಡಿ ವಿದ್ಯಾರ್ಥಿಗಳೇ, 5 ಮಾರ್ಕ್ಸ್ ಕ್ವಶನ್ಸ್ ಬಂತು. 2 ಆಯಿತು, 3 ಆಯಿತು, ಈಗ 5. ಯಾರಿಗೆಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಬೇಕೋ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ 10 ನಿಮಿಷದ ವಿಡಿಯೋ ನೋಡಿದರೆ ನಿಮಗೆ ಸಂಪೂರ್ಣವಾದ ಕೀ ಆನ್ಸರ್ ಇದೇ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದು ಡಿಸೇಬಲ್ಡ್ ಕ್ಯಾಂಡಿಡೇಟ್ಗೆ ನಿಮಗೇನೂ ಅಲ್ಲ. ಮೇನ್ ಕ್ವಶನ್ ನಂಬರ್ 7 ಆಯಿತಾ. ನೋಡಿ, ಇದು ನಮ್ಮ ಮೇಲ್ ಐ ಡಿ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ಜೊತೆಗೆ ಯಾರೆಲ್ಲ ನಮಗೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಇನ್ನೂ ಕಳಿಸ್ಕೊಟ್ಟಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟು. ನಮಗೆ ತಗೊಳ್ಳೋ ಅಂತಹ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟಿಂದು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲಿನಿಂದ ನಿಮಗೆ ಸಂಪೂರ್ಣವಾಗಿ ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರ್ ಸಂಪೂರ್ಣವಾಗಿ ಲಭ್ಯವಾಗ್ತಾ ಇದೆ. ಇದಿಷ್ಟೇ ಸಾಕಾ ಸರ್ ನಮಗೆ 70 ಔಟ್ ಆಫ್ 70 ತೆಗಿಲಿಕ್ಕೆ ಮಿಡ್ ಟರ್ಮ್ ಎಕ್ಸಾಮಿಗೆ ಅಂತ ಡೌಟನ್ನು ಕೇಳಿದಾದರೆ ಸಾಲದು, ಇದು ಸಾಲದು. ದಿಸ್ ಈಸ್ ನಾಟ್ ಎನಫ್. ಹಾಗಿದ್ರೆ ಏನು ಮಾಡಬೇಕು, ವಾಟ್ ಈಸ್ ದ ಸೊಲ್ಯೂಷನ್ ಅಂದರೆ ಆಯಿತಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇನ್ನೂ 3 ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಆ 3 ಲಿಂಕನ್ನು ಯೂಸ್ ಮಾಡಿ 100% ಈ 4 ಕ್ವಶನ್ ಪೇಪರು ಅಥವಾ 3 ಕ್ವಶನ್ ಪೇಪರನ್ನು ಯಾರು ಥೊರೋಲಿ ಆಯಿತಾ ಪ್ರಿಪೇರ್ ಆಗ್ತಿರೋ ಅಂಥ ವಿದ್ಯಾರ್ಥಿಗಳು 100% ಮ್ಯಾನ್ ನೀವು ಖಂಡಿತವಾಗಿಯೂ ನೀವು 70ಕ್ಕೆ 70 ಅಂಕಗಳನ್ನು ತೆಗಿತೀರಾ. ರ್ಯಾಂಕ್ ಸ್ಟೂಡೆಂಟ್ ಆಗೇ ಆಗ್ತೀರಾ. ಯಾವಾಗ ಅಂದರೆ ಪ್ರಾಕ್ಟೀಸ್ ಮಾಡಿದಾಗ. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ನಾವು ಮಾಡ್ತಾಯಿದ್ದೇವೆ. ದಯವಿಟ್ಟು ಇದರ PDF ಕಾಪಿನೇ ಬೇಕು ಅಂತ ಕೇಳೋರು ಬಹಳ ಜನ. ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು ಅಂತ ಹೇಳಿದರೆ ಪ್ರತಿಯೊಂದು ವಿಡಿಯೋ 2000 ವ್ಯೂಸ್ ಆಗಬೇಕು, ನಂತರದಲ್ಲಿ ಮಾತ್ರ ಸಿಗುವಂಥದ್ದು. ಜೊತೆಗೆ 500 ಲೈಕ್ಸ್ ಆಗಿರಬೇಕು ಸರ್. 1/4 ಕೇಳ್ತಾ ಇರುವಂಥದ್ದು. 2000 ಜನನೂ ಲೈಕ್ ಕೊಡಲ್ಲ ನೀವು, ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ದುಡ್ಡು ಹೋಗ್ಬಿಡುತ್ತಲ್ವ ನಿಮ್ಮದು. ಅಂಥ ವಿದ್ಯಾರ್ಥಿಗಳು ತಾವುಗಳು. ಈ ಜನ್ರೇಷನ್ ಮನಸ್ಥಿತಿನೇ ಹಾಗೆ ಸರ್. ಯೂಸ್ ಮಾಡಿ ಹೋಗದು ಬಿಡ್ತಾವ್ರೆ. ಎನಿಹೌ, ದೇವ್ರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ಡೋಂಟ್ ವರಿ ಆಯಿತಾ. ಗಾಡ್ ಹ್ಯಾಸ್ ಬ್ಲೆಸ್ಡ್ ಮೀ ವಿತ್ ಎವ್ರಿಥಿಂಗ್. ಐ ಆಮ್ ನಾಟ್ ಎಲಿಜಿಬಲ್ ಬಟ್ ಹಿ ಈಸ್ ಬ್ಲೆಸ್ಸಿಂಗ್ ಮೀ. ಅವನ ಕರುಣೆ, ಅವನ ದಯೆ ಇದೆ ಅಲ್ವಾ, ಅದು ಬಹಳ ಸುರಿತಾ ಇದೆ ನಮ್ಮ ಮೇಲೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಕೂಡ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಿತ್ತು. ಯಾರು ಫೇಲ್ಯೂರ್ ಸ್ಟೂಡೆಂಟ್ಸ್ ಇದ್ರೋ ಅಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ 100% ಶ್ಯೂರಿಟಿ ಅವರು ಪಾಸಾಗೇ ಹೋಗ್ತಾರೆ ಇಲ್ಲಿಂದ. ಅದು ಒಳ್ಳೆ ಮಾರ್ಕ್ಸ್ ತಗೊಂಡೇ ಹೋಗ್ತಾರೆ, ಅಷ್ಟಂತೂ ನಾನು ಹೇಳಬಲ್ಲೆ. ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇದು ಟ್ವಿಟರ್ ಅಂತಿರಲ್ವ, ಅದರಲ್ಲಿ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿದರೆ ದೇವ್ರು ನಿಮ್ಮ ಸದಾ ಸಂತೋಷವಾಗಿ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಶೇರ್ ಮಾಡಲಿಲ್ಲ ಅಂದರೂ ಕೇಳ್ಕೊತೇನೆ ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್.
ನಾನು ಪ್ರಾಮಿಸ್ ಮಾಡಿದ ಹಾಗೆ ಸಂಪೂರ್ಣವಾಗಿ ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿರುವಂಥದ್ದು. ಧನ್ಯವಾದಗಳು. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ ಆಯಿತಾ.